ಇವ ಏನು ಕಳ್ಳಿ ಹಾಲು ಹಾಕಿ ಸಾಯಿ ಬಡ್ದಿದ್ನಲ್ರಿ ತಮ್ಮನ, ಅವನು ಹೋಗಿ ಬಣವಿ ಬುಡ್ದಾಗ ಸೇರಿಸಿದ. ಎಣ ಮುಂಜಾಳಿಂದ ಬಂದಿರಂತಿಬ್ಬರು ಕಾಣವಲ್ರಲ್ಲ, ಅವು ಅಲ್ಲಿ ಚಿಂತೆ ಮಾಡಕತ್ತಾಳ, ಊಟ ಮಾಡಿಲ್ಲ, ನೀವು ಬರ್ತೀರಂತ ಮನೆಗೆ. ಮತ್ತು ನಡ್ರಿ ಎಷ್ಟೊತ್ತನ ಆಯಿತು ಇಲ್ಲಿ ಕುತ್ಕೊಂಡು, ಅವು ಅಲ್ಲಿ ಚಿಂತೆ ಮಾಡಕತ್ತಾಳ, ಬಂದಿಲ್ಲ ಅಂತ ತಿಂದ್ಕೊಂಡು ಅಂತನ್ಬೇಕಾದ್ರೆ, ಇಲ್ಲ ನಂದು ಭಾಳ ಕೆಲಸಿತ್ತು, ನಿಮ್ಮ ಅಣ್ಣ ಬಂದಿಲ್ಲ, ಇಲ್ಲಿ ನಿಮ್ಮ ಅಣ್ಣ ಬಂದಿಲ್ಲ, ಬುತ್ತಿನೂ ತಂದಿಲ್ಲ, ಯಾರೂ ಏನೂ ತಂದಿಲ್ಲೋ, ತಂದಾನ ಬುತ್ತಿ, ಊಟ ಮಾಡ್ಯಾರ, ಸಾಯಿ ಬಡ್ದಾನ ತಮ್ಮನ್ನ. ಕೊನೆ ತಮ್ಮಗೆ ಹೇಳಕತ್ತಾನ ಯಾರೂ ಬಂದಿಲ್ಲ ಅಂತಂದು ಕೊಣನೆ ಎತ್ತುಗಳಿಗೆ ನನಗೂ ಯಾಕೆ ಇವತ್ತು ಎತ್ತುಗಳಿಗೆ ನೀರು ಮೇವು ಮಾಡಂಗಾಗೈತಿ ಅಣ್ಣ, ಸಾಲಿಗೆ ಹೋಗಿ ಸಾಕಾಗೈತಿ, ನಾನು ಒಟ್ಟು ನೀರು ಮೇವು ಮಾಡ್ಬೇಕಂತಂತೀನಿ, ನೀ ಇಲ್ಲೇ ಕುಂದ್ರು ಅಂತಂದ. ಅವ ಸಾಲಿ ಕಲಿ ಹುಡುಗಿದ್ನಲ್ಲ, ಅವ ಹೋದ ಬಣವಿ ಕಡೆ, ಅವನೇ ಹಿರಿದೋಟು ತಂದ ಆ ಎತ್ತುಗಳಿಗೆ ನೀರು ಮೇವು ಮಾಡ್ಬೇಕು ನಟಿಗೆ. ಅವಂಗೆ ಕಂಡು ಬಿಡುತ್ತೆ ಅದು, ಸಣ್ಣ ತಮ್ಮಗೆ ಕಂಡು ಬಿಡ್ತು. ಎಣ್ಣ ಇಲ್ಲಿ ಏನೋ ಆದ ಬಾ, ಇಲ್ಲಿ ಭಾಳ ಏನೋ ಅದ, ಇದು ಹೊಳ್ಯಾಕತ್ತೈತಿ, ಇಲ್ಲಿ ಬಾ ಇಲ್ಲಿ ಬಾ ಅಂತ ಅನ್ಕೊಡಕ್ಕೆ ಇವಂಗೆ ಕಿವ್ಯಾಗಿ ಬಿತ್ತಲ್ಲ ದೊಡ್ಡ ಅಣ್ಣಗೆ. ಬಂದವನನ್ನು ಏನು ಮಾಡಿಬಿಟ್ಟಂದ್ರೆ ಕೊಡ್ಲಿಕ್ಕೆ ಆವತ್ತು ತಲೆಗೆ ಹಾಕೇ ಬಿಟ್ಟ ತಮ್ಮನ್ನು. ಸಂಪತ್ತು ಅದು ಸರ್ವನಾಶಕ್ಕೆ ಕಾರಣ ಆಗ್ತೈತಿ ಅಂದವ. ತಮ್ಮ ಒದರ್ತಿದ್ದ, ಅಣ್ಣ ಬಂದವನೇ ಕೊಡ್ಲಿಲ್ಲ, ಹೇಟ್ ಹಾಕೇ ಬಿಟ್ಟ ತಲೆಗೆ, ಜೀವ ಹೋಗಿಬಿಡ್ತು ತಮ್ಮಂದು. ಇಬ್ಬರು ತಮ್ಮನ ಕಳ್ಕೊಂಡ. ಅವನು ಹಂಗೆ ಬಣವಿ ಬುಡದಾಗ ಸೇರಿಸಿಬಿಟ್ಟ. ಸ್ವಸ್ಥರಿದ್ರಲ್ಲ, ಹಿರೇಮಗನಿಗೆ ಮದುವೆ ಆಗಿತ್ತು, ಸೊಸಿ ಇದ್ಲು. ಯಾಕ ನಿನ್ನ ಗಂಡ ಬರತ್ತಿಲ್ಲ, ನನ್ನ ಮಗ ಬಂದಿಲ್ಲ, ಓಸು ಮಂದಿನೂ ನಿಮ್ಮ ಮೈದುಂದಿರ್ದು ಆ ಕಡೆ ಹೋಗ್ಯಾರ, ನಿನ್ನ ಗಂಡನೂ ಅತ್ತಾಗ ಹೋಗ್ಯಾನ, ಏನವ ಹಡ್ದ ಕಳ್ಳಿ ಯಾಕೆ ಭಾಳ ಹಿಂಜಾಕತ್ತೈತೆ ನನಗೆ, ನನ್ನ ಮಗನ ಎಲ್ಲಿ ಕಳ್ಕೋತೀನಿ ಅಂತ ತಿಳ್ಕೊಂಡು ಕರಳು ಹಿಂಜಾಕತ್ತೈತೆ ನನಗೆ, ಯಾಕೆ ಭಾಳ ತ್ರಾಸಾಗಕತ್ತೈತಿ, ಯಾಕೆ ನನ್ನ ಮಗನಿಗೆ ಏನೋ ಆಗ್ಯದ ಅಂತ ತಿಳ್ಕೊಂಡು ನನಗೆ ಆ ನೋವು ಆಗಕತ್ತೈತಿ. ಹಡದ ಕಳ್ಳು ಒಳಗೆ ಚಿರುಗುಡ್ಲಕತ್ತವು, ಹೆಂಗೆ ಮಾಡಲಿ ಹೋಗ್ಯಾರ ಬಾ ನೀನು ಸೊಸಿ, ನಿನ್ನ ಗಂಡನ ನೋಡಿ ಬಾ ಅಂತ ತಿಳ್ಕೊಂಡು ಆ ತಾಯಿ ಸೊಸೆಗೆ ಕಳಿಸಿದ್ಲು. ಸೊಸಿ ಬಂದ್ಲು. ಬಂದಾಗ ಆವಾಗ ಅಲ್ರಿ, ಒಂದು ಮುಂಜಾಳಿಂದ ಹೊಲಕ್ಕೆ ಬಂದಿರಿ ನೀವು, ಬಂದಿರಿ, 3 ಮಂದಿ ಮೈದಂದರು ಇತ್ತಾಗ ಬಂದಾರ, ನೀವು ಇತ್ತಾಗ ಬಂದಿರಿ, ಯಾಕೆ ನೀವು ಇನ್ನು ಸಂಜೆ ಆದ್ರೂ ಮನೆಗೆ ಬರ್ತಾ ಇಲ್ಲ, ಅಲ್ಲಿ ಅತ್ತಿ ಚಿಂತೆ ಮಾಡಕತ್ತಾಳ, ಯಾಕೆ ಹಿಂಗೆ ಮಾಡಕ್ಕಂತೀರಿ ಅಂತ ನಡೆದಿತ್ತು. ನಡಿಬೇಕಾದ್ರೆ ಹಿಂಗೆಲ್ಲ ಆಕ್ಕೈತಿ, ಹಿಂಗೆಲ್ಲ ಮಾಡ್ತೈತಿ, ಹಂಗಿರಬಾರ್ದು, ಚಲೋ ಇರ್ಬೇಕಂತ ಅನ್ಬೇಕಾದ್ರೆ ತಪ್ಪಿ ತಂದುಬಿಟ್ಟ ಒಬ್ಬ. ಹಿಂಗೆ ಹೇಳಕತ್ತಿದ್ರೆ ತಪ್ಪಿ ತಂದುಬಿಟ್ಟ ಒಂದೆರಡು ಬೇರೆ. ನನಗಿದ್ರೆ ಎದು ಢಸ್ ಅಂದುಬಿಡ್ತು. ತಪ್ಪಿ ತಂದ್ಕೊಂಡು ನಾ ಎಲ್ಲಿ ಹೇಳ್ಬೇಕಾದ್ರೆ ಏನು ತಪ್ಪಿದ್ನಪ್ಪ ಅಂತ ನನಗೆ ಚಿಂತೆ ಎತ್ತಿಬಿಡ್ತು. ನಾ ಮೈಕ ಬಂದ್ ಮಾಡಿಬಿಟ್ಟೆ. ಅಲ್ರಿ ಸಮಿತಿಯವ್ರು ಸ್ವಲ್ಪ ಅವ್ನ ಕೈಯಾಗ ಮೈಕ್ ಕೊಡ್ರಿ, ಏನೋ ತಪ್ಪಿತಂದ, ಮತ್ತು ನನಗೇನೋ ಶಾಣೆ ಇದ್ದಿರ್ಬೇಕು, ಮೈಕ್ ಕೊಡ್ರಿ ಅಂತಂತಂದು ಮೈಕ್ ಕೊಟ್ರಿವ ಅವರು ಅವನ ಕೈಯಾಗ. ಅಲ್ಪ ಏನು ತಪ್ಪಿತ್ತು ಹೇಳ್ತೀಯೇನು ಅಂತಂತ ಕೇಳಿದ್ನು. ತಗೋ ಮೈಕ್ ಹೇಳ್ತೇನೆ, ಏನಿಲ್ಲ ಬಿಡ್ರಿ ಅಜ್ಜಾರ, ತಪ್ಪಿದ್ದು ಮಾತ್ರ ಖರೇನೆ, ಆದ್ರೆ ನನ್ನ ಹೆಂಡ್ತಿ ಭಾಳ ದಿನಕ್ಕೆ ಅಲ್ಲಿ ಪ್ರವಚನ ಊರಾಗ ಹೋಗಿ ಕೇಳ್ಬಾ ಅಂತ ಕರೆಸಿದ್ರು. ನನಗೆ ಹಂಗೆ ಕುಂದ್ರಕ್ಕೆ ಮನುಷ್ಯ ಆಗೋದಿಲ್ಲ, ಮತ್ತು ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು 4 ಶೇಂಗಾ ಹುರಿದು ಕೊಡ್ತೀನಿ, ಬಾಯಾಗ ಹಾಕ್ಕೊಂತ ಕುಂದ್ರಂತ ಹಾಕಿ ಕಳಿಸಿದ್ಲು. ಆ ಶೇಂಗಾ ಐತಲ್ರಿ ಅಜ್ಜಾರ, ಹಿಂಗೆ ಬಾಯಾಗ ಹಾಕೋಬೇಕನ್ನಟಿಗೆ ಮತ್ತೊಬ್ಬರು ಬಾಯಾಗ ಬಿದ್ದುಬಿಡ್ತು, ಅದು ತಪ್ಪಿತಂದು ನೋಡ್ರಿ ಅಜ್ಜಾರ, ಅದಕ್ಕೆ ತಪ್ಪಿತ್ತು, ನಿಮ್ಮದೇನು ತಪ್ಪಿಲ್ಲ ತೋರಿ, ನೀವು ಹೋರಿ ಅಂದವ. ನಿಮಗೆ ಮತ್ತೆ ಏನು ಹೇಳಕತ್ತೀವಂತಂದ್ರೆ ನೀವು ಇಲ್ಲಿ ಇರುವುದಿಲ್ಲ, ನಿಮ್ಮದ ಲೋಕದಾಗ ನೀವು ಇರ್ತೀರಿ, ಇಲ್ಲಿ ಇರೋದೇ ಇಲ್ಲ, ನೀವು ಬೇರೆ ಇರ್ತೀರಿ, ನೀವು ದೇಹ ಅಷ್ಟ ಇಲ್ಲಿ ನಿಮ್ಮದು, ಮನಸ್ಸು ಎಲ್ಲೇ ಹೋಗ್ಬಿಟ್ಟಿರ್ತದೆ ಅದು. ಹಾಗೆ ಸಂಪತ್ತು ಇದೆಯಲ್ಲ, ಈ ಸಂಪತ್ತಿನಿಂದ ಬೆನ್ನು ಹತ್ತಿದ್ರೆ ನಾವು ಹೆಂಗೆ ಸರ್ವನಾಶ ಆಗ್ತೀವಿ ಅನ್ನಕ್ಕ ಆ ಸೊಸಿನ ಕಳಿಸಿದ್ಲಲ್ಲ ಅತ್ತಿ, ಹೋಗಿ ಬಾ, ಯಾಕೆ ನಿನ್ನ ಗಂಡು ಬಂದಿಲ್ಲ, ಯಜಮಾನ ಬಂದಿಲ್ಲ, ನನ್ನ ಮಗ ಬಂದಿಲ್ಲ, ಯಾಕೆ ನನ್ನ ಹಡದ ತಾಯಿನ ಅದನ್ನು ನನಗೆ ಯಾಕೆ ಕಳ್ಳು ಭಾಳ ನೋವಾಗತ್ತೈತಿ, ತ್ರಾಸಾಗತ್ತೈತಿ, ಯಾಕೆ ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ಯಾಕೆ ಏನೋ ತೊಂದರೆ ಆದಂಗೆ ಕಾಣಿಸ್ತೈತೆ ಅಂತ ತಿಳ್ಕೊಂಡು ಸೊಸಿನ ಕಳಿಸಿದ್ಲು. ಸೊಸಿ ಹೊಲಕ್ಕೆ ಬಂದ್ಲು. ಅಲ್ರಿ, ಒಂದು ಮುಂಜಾಳಿಂದ ಬಂದಿರಿ, ಊಟ ಇಲ್ಲ ಏನಿಲ್ಲ,
ಮೈದುಂದೇರ ಬುತ್ತಿ ತಂದಿಲ್ಲನು? ಅತ್ತಿಯರು ಎಷ್ಟು ಬುತ್ತಿ ಮಾಡಿ ಕಳಿಸಿದ್ರು, ಊಟ ಮಾಡಿಲ್ಲನು? ಬುತ್ತಿನೂ ತಂದಿಲ್ಲ, ಯಾರೂ ತಂದಿಲ್ಲ, ನಮ್ಮ ತಮ್ಮದೇರು ಬಂದಿಲ್ಲ, ದುಡಿಯೋ ಒಬ್ಬನ ನಾನು, ಎಷ್ಟಂತ ದುಡಿಲಿ, ಊಟ ಬಂದಿಲ್ಲ, ಏನೂ ಇಲ್ಲ, ಹಗಲೆಲ್ಲ ದುಡ್ಕೊಂತ ಸಾಯಿಲ್ಲ ಹಂಗೆ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದ ಆ ಹೆಂಡತಿ ಮ್ಯಾಗ. ಆಯ್ತಾಯ್ತು, ನೀವು ಸಿಟ್ಟಿಗೆರೋದು ಬೇಡ, ಒಟ್ಟು ಕುಂದ್ರಿ, ನಾ ಬುತ್ತಿ ತಂದೀನಿ, ಅದನ್ನು ಊಟ ಮಾಡಕತ್ರಿ, ಒಟ್ಟು ಬುತ್ತಿ ಬಿಚ್ಚಿ ಊಟ ಮಾಡಿರಿ, ನಾ ಅಟ್ ಎತ್ತುಗಳಿಗೆ ಕಣಕಿ ಹಿರಿದು ಮೇವು ನೀರು ಮಾಡ್ತೀನಿ ಅಂತ ತಿಳ್ಕೊಂಡು ಆಕೆ ಆ ಬಣವಿ ಕಡೆ ಹೋಗಿಬಿಟ್ಲು. ಆಕೆನೂ ಹೋದ್ಲ ಆ ಬಣವಿ ಕಡೆ. ಆ ಬಣವಿಗೆ ಈ ಕಡೆ ಹೋಗಿ ಆ ಕಣಕಿ ಹಿರಿಯಾಕತ್ತಿದ್ಲು. ಹಿರಿಬೇಕಾದ್ರೆ ಅದು ಹಿಂಗೆ ಕಂಡು ಬಿಡ್ತಾರೆ ಆಕೆಗೂ, ಹಿಂಗೆ ಹಿರಿಯಾಕತ್ತಿದ್ಲು, ಆ ಗಡಿಗೆ ಕಂಡು ಬಿಡ್ತು. ಇದು ಏನೋ ಐತಿ ಬಾ ಅಂತ ತಿಳ್ಕೊಂಡು, ಅಲ್ರಿ ಇಲ್ಲೇನೋ ಭಾಳ ಬಿರ್ಸಿಂದ ಹತ್ತಾಕತೈತಿ, ಯಾಕೆ ಒಜ್ಜಿದ್ದಂಗೆ ಕಾಣ್ತೈತಿ, ಒಟ್ಟು ಬರ್ರಿ ಇಲ್ಲಿ ಗುದ್ಲಿ ತೊಗೊಂಡು ಬರ್ರಿ, ಯಾಕೆ ಇಲ್ಲಿ ಏನೋ ಹತ್ತಾಕತೈತೆ ಅಂತ ತಿಳ್ಕೊಂಡು ಆಕೆ ಕರೆದ್ಲಲ್ಲ, ಅದನ್ನು ಕೇಳ್ತು ಗಂಡಗೆ. ಈಗಾಗಲೇ 2 ಜೀವ ಹೊಡೆದು ಅದ್ರ ಬುಡಕ್ಕೆ ಸೇರಿಸಿದ್ದವ ಸಂಪತ್ತು. ಆಕೆ ಹಿಂಗೆ ಒದರಿಗೆ ಗಂಡನ ಕರಿಬೇಕಾದ್ರೆ ಆ ಬಣವಿ ಹಿಂದೆ ಸುತ್ತ ಹರಿದು ಬಂದ ಕೇಶ್ ಆಕೆ ಕೊಡಲಿಲ್ಲ, ಆಕಿನೂ ಒಗೆದು ಬಿಟ್ಟ ತಲೆಗೆ, ಹೊಡೆದ ಬಿಟ್ಟ ಆಕಿನ್ನು. ಸಂಪತ್ತು ಹೊಡೆದ, ಜೀವ ಹೋಗಿಬಿಡ್ತು. ಇಬ್ಬರು ತಮ್ಮದೇರು ಜೀವ ಹೊಡೆದ, ಹೆಂಡತಿ ಜೀವ ಹೊಡೆದ. ಎದ್ರ ಸಲಿಂದ? ಸಂಪತ್ತಿನ ಸಲುವಾಗಿ, ಬಂಗಾರದ ಸಲುವಾಗಿ ಹೊಡೆದ. ಆ ಬಣಿವು ಬುಡಕ್ಕೆ ಸೇರಿಸಿದ. 2 ತಾಸಾತು. ಓಸು ಬಂದವ್ರು ಈ ಕಡೆ ಆಗಿದ್ರು, ಹೊಲದಾಗ ಆದ್ರೆ ಯಾರು ಹೊಳ್ಳಿ ಮನೆಗೆ ಸುದ್ದಿ ಮುಟ್ಸೋರಲ್ಲ ಅಲ್ಲಿ ಹಡದ ತಾಯಿಗೆ. ಆಕೆ ವಿಚಾರ ಮಾಡಿದ್ಲು, ಮಕ್ಕಳು ಹೋದರು, ಸೊಸಿನೂ ಹೋದ್ಲು, ಇನ್ನು ಮಿಕ್ಕಿದಕ್ಕೆ ಯಾರೂ ಬರಾಕತ್ತೆ ಇರಲಿಲ್ಲ, ಮತ್ತು ನಾರ ಹೋಗಿ ನನ್ನ ಯಾಕೆ ಏನೋ ತೊಂದರೆ ಆಗೈತಿ ಭಾಳ, ಹೋಗಬೇಕಂತ ತಿಳ್ಕೊಂಡು ತಾಯಿ ಓಡ್ಕೊತ ಬಂದ್ಲು. ಬರ್ಬೇಕಾದ್ರೆ, ಯಪ್ಪ ಒಂದು ಮುಂಜಾನೆ ಬಂದಿದ್ದಿ, ಮನಿ ಅನ್ನೋದಿಲ್ಲನು, ಕಬರಿಲ್ಲ ನಿನಗೆ, ಹಗಲೆಲ್ಲ ಎಷ್ಟು ದುಡಿತಿದೆ ಮಗ ಅಂತ ತಿಳ್ಕೊಂಡು ತಾಯಿ ಬಂದ್ಲಂತ. ನಿನ್ನ ಹೆಂಡತಿ ಬಂದಿಲ್ಲ ಬುತ್ತಿ ತಗೊಂಡು? ಹೋಗ್ಬೇ, ಹೆಂಡತಿ ಬಂದಿಲ್ಲ, ತಮ್ಮದೇರು ಬಂದಿಲ್ಲ, ದಿನಾ ಬುತ್ತಿ ಕರೆಕ್ಟ್ ಟೈಮಿಗೆ ತರೋರು, ಇವತ್ತು ಯಾರೂ ಬಂದಿಲ್ಲ, ನಿನಗೂ ಮಗನ ಮೇಲೆ ಕಾಳಜಿ ಇಲ್ಲ, ತಗೋ ನೀನು ಹಿಂಗೆ ಮಾಡ್ಕೊತ ಹೋಕ್ಕಿ ಅಂತ ತಿಳ್ಕೊಂಡು ತಾಯಿ ಮೇಲೆ ಮಗ ಸಿಟ್ಟಾದ. ಅದಕ್ಕೂನ ಯಪ್ಪ ನಾನು ಬುತ್ತಿ ತೊಗೊಂಡ ಬಂದೀನಿ. ತಾಯಿ ಅಂದ್ಲು, ನಾನು ಬುತ್ತಿ ತೊಗೊಂಬಂದೀನಿ, ಒಟ್ಟು ಕುಂತು ನಿಧಾನ ಊಟ ಮಾಡಿ, ಗಡಿಬಿಡಿ ಮಾಡ್ಕೋಬೇಡ, ಸಿಟ್ಟು ಬೇಡ, ಇರಲಿ ಅವರೆಲ್ಲ ಹೋಗಿದ್ರಾತು, ನೀ ಕುಂದ್ರು ಮೊದಲು ಕುಂದ್ರ ಅಂತ ತಿಳ್ಕೊಂಡು ಮಗನಿಗೆ ತಾಟ್ ಕೊಟ್ಟು ಊಟಕ್ಕೆ ನೀಡಿದ್ಲು. ಹೊಲದಾಗ ಬೇವಿನ ಗಿಡದ ಬುಡಕ್ಕೆ. ಅವಾಗ ತಾಯಿ ಅಂದ್ಲು, ಯಪ್ಪ ಯಾಕೆ ಎತ್ತುಗಳಿಗೆ ಮೇವು ನೀರು ಮಾಡಂಗಾಗೈತಿ, ಭಾಳ ದಿನಕ್ಕೆ ಹೊಲಕ್ಕೆ ಬಂದೀನಿ, ಒಟ್ಟು ಮೇವು ನೀರು ಮಾಡ್ತೀನಿ ಅಂತ ಆಕೆ ಹೋದ್ಲಂತ ಬಣಿವಿ ಕಡೆ. ಆಕೆ ಹೋದ್ಲು ಬಣಿವಿ ಕಡೆ ತಾಯಿ. ಆ ಬಣಿವಿ ಹಿರಿಬೇಕಾದ್ರೆ ಓಸರು 2 ಕಾಲು ಕಾಣಕತ್ತಿದ್ವು ಆಕೆ. ಓಸರು 2 ಕಾಲು ಕಾಣಕತ್ತ. ಮಗ ಯಪ್ಪ ಯಾರೋ ಕಾಲು ಕಾಣಕತ್ತವ ಮಗ, ಬಣಿವು ಬುಡಕ್ಕೆ ಯಾರನ್ನ ಹೂ ತಿಟ್ಟಂಗೈತಿ, ಯಪ್ಪ ಬಾರ ಮಗ ಅಂತ ತಿಳ್ಕೊಂಡು ಯಾರು ಅಂತ ತಿಳ್ಕೊಂಡು ಓಸು ಕಾಲು ಜಗ್ಗಿ ಹೊರಗೆ ಹಾಕಬೇಕಾದ್ರೆ ಹಡದ 2 ಮಕ್ಕಳು ಅಲ್ಲೇ ಜೀವ ಬಿಟ್ಟಿದ್ದು, ಸೊಸಿ ಅಲ್ಲೇ ಜೀವ ಬಿಟ್ಟಿತ್ತು. ಯಾಕಯ್ಯಪ್ಪ ಅವ್ರೇನು ನಿನಗೆ ಅಂಥದ್ದು ಮಾಡಿದ್ರು, ಯಾಕೆ ಇಂಥದ್ದು ಮಾಡಿದ್ನಿ, ಯಾಕೆ ಇವ್ರನ್ನ ಕೊಂದೆ ಅಂತ ತಿಳ್ಕೊಂಡು ತಾಯಿ ಹಿಂಗೆ ಹಿಂಬರ್ಕಿ ತಿರುಗಿ ಮಗನಿಗೆ ಹೇಳ್ಬೇಕಾದ್ರೆ ತಾಯಿನೂ ಹೊಡೆದು ಬಿಟ್ಟವ. ಸಂಪತ್ತಿಗೆ ತಾಯಿನೂ ಹೊಡೆದ, ತಾಯಿನೂ ಕಿಮ್ಮತ್ತಿಲ್ಲ ಒಂದು ಸಂಪತ್ತಿನ ಮುಂದೆ. ಒಂದು ಸಂಪತ್ತು ಅದಕ್ಕೆ ಅಂಟ್ಕೋತೀವಂತಂದ್ರೆ, ಒಂದು ಸಂಪತ್ತಿನಿಂದ ನಾವು ಬೆನ್ನು ಬೀಳ್ತೀವಂತಂದ್ರೆ, ತಾಯಿ ಜೀವ ಹೋಯ್ತು, ಮಗನ ಜೀವ ಹೋಯ್ತು, ತಮ್ಮನ ಜೀವ ಹೋಯ್ತು, ಹೆಂಡತಿ ಜೀವ ಹೋಯ್ತು, ಅವಾಗ ಅಂತಾನ ಎಲ್ಲರ ಜೀವ ಹೋಯ್ತಲ್ಲ, ಏನು ಆನಂದ ಆದಪ್ಪ ಇದ್ರೊಳಗೆ, ಏನು ಆನಂದ ಐತಿ ಇದ್ರೊಳಗೆ ಎಷ್ಟು ಆನಂದ ಐತಿ ನೋಡು, ಇದಿಷ್ಟು ನನಗೆ ಸೇರ್ಬೇಕಂತ ತಿಳ್ಕೊಂಡು ಗಡಿಗೆ ತೊಗೊಂಡು ಮನೆಗೆ ಹೊಂಟಿದ್ದ. ಹೋಗ್ಬೇಕು, ಅದನ್ನು ಗಡಿಗೆ ತೊಗೊಂಡು ಹೋಗ್ತಾ ಇದ್ದ. ಜೋರಾದ ಮಳೆ, ಗುಡುಗು ಸಿಡಿಲು ಬಂದು ತೇಸಿ ಇನ್ನೇನು ಮನೆ ಸೇರ್ಬೇಕಂತ ತಿಳ್ಕೊಂಡು ಹೋಗ್ಬೇಕಾದ್ರೆ ಸಿಡಿಲು ಬಂದು ಅವನು ಸತ್ತು ಬಿಟ್ಟ, ಮಗನೂ ಸತ್ತು ಬಿಟ್ಟ, ಅವನು ಸತ್ತು ಬಿಟ್ಟ. ಸಂಪತ್ತಿದೆ ಅಲ್ಲ, ಅದು ಎಲ್ಲ ಜೀವನ ತೊಗೊತೈತಿ, ಜೀವನನೂ ತೊಗೊತೈತಿ. ಒಂದು ಸಂಪತ್ತು ತಾಯಿನ ಜೀವ ಬಲಿ ತೊಗೊಂತು, ತಮ್ಮನ ಬಲಿ ಜೀವ ತೊಗೊಂತು, ಹೆಂಡತಿ ಜೀವ ಬಲಿ ತೊಗೊಂತು. ಸಂಪತ್ತಿನಿಂದ ಬೆನ್ನು ಹತ್ತಿದ್ರೆ ಏನೂ ಸಿಗಂಗಿಲ್ಲ, ಸಮರ್ಥ ಸದ್ಗುರುವಿನಿಂದ ಬೆನ್ನು ಹತ್ತಿದ್ರೆ ಎಲ್ಲವೂ ಸಿಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಪ್ಪು. ಸಂಪತ್ತಿನಿಂದ ಏನೂ ಸಿಗೋದಿಲ್ಲ. ಸಂಪತ್ತಿನಿಂದ ಸಿಗಬೇಕಾಗಿತ್ತು ಅಂತಂದ್ರೆ ನಾನು ಸಂಪತ್ತಿನಿಂದ ಬಡದಾಡ್ತಿದ್ದೆ, ನಿಮ್ಮೂರಾಗ ಯಾಕೆ ಬರ್ತಿದ್ದೆ? ನಾನು ಅದಕ್ಕೆ ಬಡದಾಡ್ತಿದ್ದೆ. ಒಬ್ಬ ಸಂಪತ್ತಿನಿಂದ ಬಿಡಬೇಕು, ಸದ್ಗುರುವಿನ ಮಾರ್ಗದೊಳಗೆ ನಡಿಬೇಕು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ನಾವು ಜಗತ್ತಿಗೆ ಏನು ಕೊಟ್ಟು ಹೋಗ್ತೀವಲ್ಲ, ಜನ ಅದನ್ನು ಹಿಡ್ಕೊಂಡು ಸ್ಮರಣ ಮಾಡಬೇಕು.
ನಮ್ಮನ್ನು ಅಲ್ಲನಬಾರ್ದು, ಅಲ್ಲುಗಳಿಬಾರ್ದು. ನಾವು ಎಷ್ಟು ದಾನದಲ್ಲಿ ತೊಡಗ್ತೀವಿ, ಧರ್ಮದಲ್ಲಿ ತೊಡಗ್ತೀವಿ, ದಯೆಯಲ್ಲಿ ತೊಡಗ್ತೀವಿ, ಸಹಾಯದಲ್ಲಿ ತೊಡಗ್ತೀವಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನು ನಾವೆಲ್ಲ ನೀವು ಹಚ್ಚಿರಿ, ನಾವೆದಕ್ಕೆ ಬರಬೇಕು, ನಮ್ಮ ಮನೆ ಕೆಲಸ ಅದಾವು ಅಂತೀರಿ. ಅಂತೀರಿಲ್ಲ ನೀವು ಧರ್ಮದ ಕೆಲಸಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಮ ಹೊಲ ಮನೆ ಏನು ಆಕೈತಿ ಏನಿಲ್ಲ ಅಂತ ಅದ್ರ ವಿಚಾರದೊಂದಿಗೆ ಬರ್ತೀರಿ. ಎಲ್ಲ ಅವನಿಷ್ಟ ನಾವು ಇತ್ತಾಗ ಬಂದ್ರೆ ನಮ್ದು ಅವ ನೋಡ್ತಾನಂತ ಬಂದ್ರಿ ಅಂತಂದ್ರೆ ನಿಮ್ಮ ಕೆಲಸ ಸಕ್ಸಸ್ ಆಕ್ಕದಂತ ಅರ್ಥ ಮಾಡ್ಕೊಂಬಿಡ್ರಿ. ನೀವು ಇತ್ತಾಗ ಬಂದ್ರಿ ಅಂದ್ರೆ ನಾವು ಅವನ ಸಲಿಂದ ಹೊಂಟೀವಿ, ಅವನ ಕೆಲಸ ನಾವು ಮಾಡಕ್ಕೆ ಹೊಂಟೀವಿ, ನಮ್ಮ ಕೆಲಸ ಅವ ಮಾಡಲಿ ಅಂತ ಅವನ ಮೇಲೆ ಭಾರ ಹಾಕಿತ್ತಾಗ ಬರೋದು ಎಲ್ಲ ಸರ್ವಾಂಗವಾಗಿ ನಡೀತತಿ, ಯಾವುದೂ ತೊಂದರೆ ಆಗುವುದಿಲ್ಲ. ಹಾಗಾಗಿ ಸಂಪತ್ತಿದೆಯಲ್ಲ ಅದ್ರ ಜೊತೆಗೆ ಬೆನ್ನು ಹತ್ತಬಾರದು. ದಾನ ಮಾಡಿರಿ, ನೀವು ಜನರಿಗೆ ಬಡವರಿಗೆ ದಾನ ಮಾಡಿರಿ, ಸಹಾಯ ಮಾಡಿರಿ, ಶಾಶ್ವತವಾಗಿರ್ತಕ್ಕಂಥ ಹೆಸರು ಪಡ್ಕೋತೀವಿ. ನಾವು ಶಾಶ್ವತವಾಗಿರ್ತಕ್ಕಂಥ ಹೆಸರು ಪಡ್ಕೋತೀವಿ. ಕಟ್ಟಿದ್ದು ಬೀಳ್ತದ, ಹುಟ್ಟಿದ್ದು ಸಾಯ್ತತಿ. ಕಟ್ಟಿರ್ತೀವಲ್ಲ, ಏನೋ ಒಂದು ಕಟ್ತೀವಿ, ಮನೆ ಆಗಲಿ ಮತ್ತೊಂದಾಗಲಿ ಏನೋ ಕಟ್ತೀವಿ, ಅದು ಒಮ್ಮೆ ಉಚ್ಚಿ ಬಿದ್ದು ಬಿಡ್ತೈತಿ. ಹುಟ್ಟಿದ ಕಾಯ ಅದು ಮಣ್ಣಿಗೆ ಹೋಗ್ತೈತಿ. ಮತ್ತು ಯಾವುದು ಶಾಶ್ವತ ಉಳಿತದಂತಂದ್ರೆ ಯಾರು ಹಗಲೆಲ್ಲ ಸಮಾಜಕ್ಕೆ ದುಡಿತಾರ, ಸಹಾಯ ಮಾಡ್ತಾರೆ, ದಾನ ಮಾಡ್ತಾರೆ, ಅವ್ರ ಹೆಸರು ಅಜರಾಮರವಾಗಿ ದುಡಿತೈತಿ ಅನ್ನುವಂಥದ್ದು. ಅದನ್ನು ಅರ್ಥ ಮಾಡ್ಕೋಬೇಕು. ಬೇರೆ ಯಾವುದೂ ಉಳಿಯಂಗಿಲ್ಲ. ನಿಮ್ಮನ್ನು ನೀವು ತಿಳ್ಕೋಬೇಕು, ನಿಮ್ಮನ್ನು ನೀವು ಅರ್ಕೋಬೇಕು, ನಿಮ್ಮಲ್ಲಿ ನೀವು ಪಡ್ಕೋಬೇಕು. ಇವು ಮೂರೇ ಉಳಿದೈತು, ಬೇರೆ ಏನೂ ಇಲ್ಲ. ನಮ್ಮ ಮನೆ ಆನಂದವಾಗಿರಬೇಕು, ನಮ್ಮ ಮನಸ್ಸು ಆನಂದ ಆಗಿರಬೇಕು, ನಮ್ಮ ಮಕ್ಕಳು ಆನಂದ ಆಗಿರಬೇಕು ಅಂತಂದ್ರೆ ನಾವು ಚಲೋ ಹಾದಿ ಒಳಗೆ ನಡಿಬೇಕು, ಚಲೋದನ್ನು ಕೇಳಬೇಕು. ನಮ್ಮ ಮಕ್ಕಳಿಗೆ ಅನ್ಯ ದಾರಿ ಹಿಡಿಲಾರ್ದಂಗೆ ಇಂಥದಕ್ಕೆ ಕರ್ಕೊಂಡು ಬಂದ್ರಿ ಅಂತಂದ್ರೆ ಅವು ಕೂಡ ಒಂದು ಉತ್ತಮ ದಾರಿ ಹಿಡಿಯೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ನಾವು ಭಾವಿಸ್ಕೊಳ್ಬೇಕು. ನಿಮ್ಮ ಮಕ್ಕಳು ನಿಮ್ಮ ಕೈ ಬಿಟ್ಟು ಹೋಗ್ತಾರೆ ಅಂತಂದ್ರೆ ನಿಮ್ಮ ಹಂಗೆ ನಡೀತಾವ್ರವ್ರು, ಬೇರೆ ಏನೂ ಇಲ್ಲ. ಏನು ಗೊತ್ತಾಯ್ತಾ? ಇಲ್ಲೆಲ್ಲ ಅನೇಕ ಹಳ್ಳಿಗಳಿಗೆ ನಾನು ತಿರುಗಾಡ್ತೀನಿ. ಅನೇಕ ಹಳ್ಳಿಗಳು, ಅನೇಕ ಜಿಲ್ಲೆಗಳಿಗೆ, ಅನೇಕ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಾವು ಪ್ರವಚನ ಮಾಡ್ಕೊಂಡು ತಿರುಗಾಡ್ತೀವಿ. ನಾವು ಪ್ರತಿಯೊಂದು ಊರಲ್ಲಿ ತಿರುಗಾಡ್ತೀನಿ. ನಾನು ನಮ್ಮ ಪ್ರವಚನ ಮುಗಿದ ಮೇಲೆ ಹೋಗಿ ಮಲಗ್ತೀನಲ್ಲ, ಹಗಲೆಲ್ಲ ಸಂಜೆ 6 ತನಕ ಏನು ಮಾಡ್ತೀನಿ, ಎಲ್ಲ ಕಡೆ ತಿರುಗಾಡ್ತೀನಿ. ಏನು ಆಗಕತ್ತೈತಿ ಏನಿಲ್ಲ ಅಂತ ತಿಳ್ಕೊಂಡು. ಏನು ನಿಮ್ಮ ಊರಾಗ ಇಸ್ಪಾಟ್ ಆಡೋರು ಭಾಳ ಮಂದಿ ಅದಾರ, ಇದು ಅಂತೂ ಖಾತ್ರಿ. ಎಲಿ ಆಡೋರು ಭಾಳ ಮಂದಿ ಅದಾರ. ಏನು ಪ್ರತಿಯೊಂದು ಓಣಿ ತಿರುಗಾಡ್ತೀನಿ ಗೊತ್ತಿರ್ಲಾರ್ದಂಗೆ. ಎಲ್ಲ ದೊಡ್ಡ ಎಲ್ಲಿ ಏನೇನು ಕಾಣ್ತಾವಲ್ಲ, ಸಾಲಿ ಪಾಲಿ ಎಲ್ಲ ಕಡೆ ತಿರುಗಾಡ್ತೀನಿ. ಏನು ಅವು ಯಾವ ಜೀವನಕ್ಕೆ ಉಪಯೋಗ ಬರ್ತಾವೇನು? ಇಸ್ಪೆಟ್ಟು ಜೀವನ ಶುದ್ಧ ಮಾಡ್ತೈತಿ, ಸರಾಯಿ ಜೀವನ ಶುದ್ಧ ಮಾಡ್ತೈತಿ. ಅವು ಏನೂ ಶುದ್ಧ ಮಾಡೋದಿಲ್ಲ. ಇನ್ನೇಟು ನಿಮ್ಮ ಹಾಳಿ ಅನ್ನಬಾರ್ದು, ನಾನು ಹಾಳುಗೆಡುತ್ತಾವೆ. ಹೌದಿಲ್ಲ? ನಿಮ್ಮ ಊರಾಗ ಬರೀ ಇಸ್ಪಾಟ್ ಆಡೋರು ತುಂಬ್ಯಾರ. ನಿಮ್ಮೂರು ಒಳ್ಳೆ ದಾರಿ ಹಿಡಿಬೇಕು. ನಿಮ್ಮ ಊರಾಗ ಎಷ್ಟು ಗುಡಿ ಅದಾವ ಅನ್ನೋದು ಭಾಳ ಮುಖ್ಯ ಅಲ್ಲ. ನಿಮ್ಮ ಊರೊಳಗೆ ಎಷ್ಟು ತೇರು ಅದಾವ ಅನ್ನೋದು ಭಾಳ ಮುಖ್ಯ ಅಲ್ಲ. ನಿಮ್ಮ ಊರೊಳಗೆ ಎಷ್ಟು ಜಾತ್ರೆ ಅದಾವು ನಡೀತಾವೆ ಅನ್ನೋದು ಭಾಳ ಮುಖ್ಯ ಅಲ್ಲ. ನಿಮ್ಮ ಊರೊಳಗೆ ಎಷ್ಟು ಪುರಾಣ ಪ್ರವಚನ ನಡೀತಾವೆ ಅನ್ನೋದು ಭಾಳ ಮುಖ್ಯ ಅಲ್ಲ. ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಅಷ್ಟು ತೊಗೊಂಡು ಏನು ಮಾಡೋದು ಅದು ಜೀವನಕ್ಕೆ? ಸರಿಯಾಗಿ ತಿಳ್ಕೊಂಡಿಲ್ಲ ತೊಗೊಂಡು ಏನು ಮಾಡೋದು ಅದು? ನಮ್ಮಂತೂ 100 ಮಂದಿ ಬಂದು ಹೇಳ್ತಾರೆ, ಹೇಳಿ ಹೋಗ್ತಾರೆ, ಅದ ಕೆಲಸ ಆಕ್ಕೈತಿ. ಹಾಗಾಗಿ ನಿಮ್ಮ ಮನೆಗಳು ಚಲೋ ಇರಬೇಕಂತಂದ್ರೆ ಎಲ್ಲ ಯುವಕರದಿರಲ್ಲ, ಅಲ್ಲೆಲ್ಲಿ ಕುತ್ಕೊಂಡಿರ್ತೀರಿ, ಇಸ್ಪೇಟ್ ಬಿಡ್ರಿ. ನನಗೊಂದು ನೋವು ಏನಾಯ್ತಂದ್ರೆ ಮೊನ್ನೆ ಒಂದು 20, 22, 25, 28 ವಯಸ್ಸಿನೂ ಎಲ್ಲೇ ಒಂದು ಕಡೆ ಕೂತು ಇಸ್ಪೇಟ್ ಆಡ್ತಾರ ಅಂತಂತಂದರೆ ಇವ್ರು ಎಷ್ಟರ ಮಟ್ಟಿಗೆ ಅವ್ರ ಮನೆ ನಡೆಸ್ಕೊತಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಏನು ದುಡಿಲಿಲ್ಲ ಅಂತಂದ್ರೆ ಮನೆಗೆ ಅಲ್ಲೇ ಅಲ್ಲ. ಮಕ್ಕಳಾದವ್ರು ಇದಿರಲ್ಲ, ಅವ್ರ ಮಕ್ಕಳು ಅನಿಸ್ಕೋಬೇಕು ಅಂತಂತಂದ್ರೆ ಚಲೋ ದುಡಿಬೇಕು. ಏನೋ ಕೆಲಸ ಮಾಡಲಿ, ಪ್ರೈವೇಟರ್ ಮಾಡಲಿ, ಗೌರ್ಮೆಂಟರ್ ಮಾಡಲಿ, ಹೊಲ್ದಾಗರ ಮಾಡಲಿ, ಒಟ್ಟು ದುಡಿಬೇಕು, ದುಡಿತಾ ಇರಬೇಕು, ಖಾಲಿ ಇರಬಾರ್ದು. ಹುಡುಗರಾದವರು ಯುವಕರಾದವ್ರು ಹಂಗೆ ಇರಬಾರ್ದು. ಕೊನೆಗೆ ಏನು ಅನ್ಸುತ್ತೆ, ನಿಮ್ಮ ತಂದೆ ತಾಯಿ ಕಣ್ಣೊಳಗೆ ನೀರು ಬಂತು, ನನ್ನ ಮಗ ಕೆಟ್ಟ ಹಂಗಾದ ಹಿಂಗಾದ ಅಂತ ತಿಳ್ಕೊಂಡು ನಾವು ಅಂತೀವಲ್ಲ. ಹಿರಿಯರು ಒಂದು ಮಾತು ಹೇಳ್ಯಾರ,
ಮನೆಗೆ ಮಗನೂ ಆಗಲಿಲ್ಲ, ಮಸಣಕ್ಕೆ ಹೆಣನೂ ಆಗಲಿಲ್ಲ ಅಂತ ಅನಿಸ್ಕೊಂಡು ಸತ್ತು ಬಿಡ್ಬೇಕಾಕೈತು ಒಂದೇನೆ. ಇಷ್ಟೇ, ಭಾಳ ಏನೂ ಇಲ್ಲ. ಹಾಗಾಗಿ ಯುವಕರು ಎಚ್ಚೆತ್ತುಕೊಳ್ಬೇಕು. ನಮ್ಮ ಕಾರ್ಯಕ್ರಮ ಉದ್ದೇಶ ಏನಂತಂತಂದರೆ ಯುವಕರು ಬದಲಿಯಾಗಬೇಕು, ಚಟದಿಂದ ಮುಕ್ತರಾಗಬೇಕು. ನವಭಾರತ ನಿರ್ಮಾಣಕ್ಕೆ ಹುಡುಗರದ್ದು ಭಾಳ ಕೆಲಸ ಇದೆ. ಹಾಗಾಗಿ ಅನೇಕ ಎಲ್ಲ ಯುವಕರಿದ್ದೀರಿ, ಎಲ್ಲರೂ ಇದ್ದೀರಿ. ಏನು ವಿದ್ಯೆ ತೊಂದರೆ ಬಂತಂದ್ರೆ ಸಂಪರ್ಕ ಮಾಡಬೇಕು. ಏನಾದರೂ ಇಂಥದ್ದು ಕಲಿತೀವಿ ಅಂತಂದ್ರೆ ಒಬ್ಬರನ್ನ ಒಳ್ಳೆಯವ್ರನ್ನ ಸಂಪರ್ಕ ಮಾಡಬೇಕು. ನಾನು ಹೋದಲ್ಲೆಲ್ಲ ಹೇಳ್ತಿರ್ತೀನಿ, ಯಾವ ಊರೊಳಗೆ ಎಷ್ಟು ಜನ ಬಡವ್ರು ಅದಾರ, ಕಾಲೇಜ್ ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಶಾಲೆ ಫೀಸ್ ಕಟ್ಟೋಕ್ಕಾಗೋಲ್ಲ ಅಂತ ಅಂಥವ್ರು 100 ಮಂದಿ ಬಂದರೂ ನಾನು ಸಾಕ್ತೀನಿ, ಸಲುತ್ತೀನಿ ಅನ್ನುವಂಥದ್ದು ಈ ವೇದಿಕೆ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಅವ್ರವ್ರದ್ದು ಜೀವನ ಸದುಪಯೋಗ ಪಡಿಸ್ಕೋಬೇಕಂತಂದ್ರೆ ಬಡವ್ರನ್ನ ಯಾರೂ ಸಂತೋಷ ಮಾಡೋರು ಇರೋದಿಲ್ಲ. ಕಲಿಯಾಕೆ ಅನುಕೂಲ ಇಲ್ಲಾರ್ದಾಗ ನಮ್ಮಂಥವ್ರೇ ಅಂಥವ್ರಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದು, ದೊಡ್ಡದು ಕೆಲಸ ಅದು. ಹಾಗಾಗಿ ಈ ಊರಿನ ಯುವಕರೆಲ್ಲ ಇದ್ದೀರಲ್ಲ, ನೀವೆಲ್ಲ ಇಸ್ಪೇಟದಿಂದ ಮುಕ್ತರಾಗ್ರಿ, ಸರಾಯದಿಂದ ಮುಕ್ತರಾಗ್ರಿ. ಅಂದರೆ ನಿಮ್ಮೂರೊಳಗೆ ಏನು ನಡೆದರೂ ಕೂಡ ಒಂದು ಘನತೆ ಬರ್ತೈತಿ, ಒಂದು ವ್ಯಕ್ತಿತ್ವ ನಿಮ್ಮೂರಿಗೆ ಬರ್ತದೆ. ಅದನ್ನು ಸರಿಯಾಗಿ ಹಿಂಗೆ ನಡೆಸ್ಕೊಂಡು ಹೋಗ್ಬೇಕಂತಂದ್ರೆ ನಿಮ್ಮದೆಲ್ಲ ಪಾತ್ರ ಅದು ಭಾಳಷ್ಟು ಮುಖ್ಯ ಇದೆ ಅನ್ನುವ